ಇದ್ದೀನಿ. ಇದ್ರ ಲಾಭ ಒಂದೆರಡಲ್ಲ ಸ್ನೇಹಿತರೆ, ಹಲವಾರು ಲಾಭಗಳನ್ನು ಈ ಒಂದು ಮನೆಮದ್ದು ನಮಗೆ ಕೊಡುತ್ತೆ. ನೀವೇನಾದರೂ ಫುಲ್ ಬಾಡಿ ವೈಟ್ ಆಗಬೇಕು ಅಂತ ಬಯಸಿದ್ರೆ, ನೀವೇನಾದರೂ ಕಪ್ಪಗೆದ್ದು ಬೆಳ್ಳಗಾಗಬೇಕು ಅಂದ್ಕೊಂಡಿದ್ರೆ, ನಿಮ್ಮ ಮುಖದಲ್ಲಿ ಬಂಗು ಪಿಗ್ಮೆಂಟೇಷನ್ ಇದ್ದರೆ, ಪಿಂಪಲ್ಸ್ ಮಾರ್ಕ್ಸ್ ಇದ್ದರೆ, ಮತ್ತು ನಿಮ್ಮ ಮುಖ ಯಾವಾಗಲೂ ಡಲ್ಲಾಗಿ ಕಳೆನೇ ಇಲ್ಲ ಅನ್ನೋ ರೀತಿ ಇದ್ದರೆ, ಅಥವಾ ತುಂಬ ಡ್ರೈ ಆಗಿ ರಫ್ ಆಗಿದ್ರೂ ಕೂಡ ಈ ಒಂದು ಮನೆಮದ್ದನ್ನು ನೀವು ಬಳಸ್ಬೋದು. ನೋಡಿ ಎಷ್ಟೆಲ್ಲ ಲಾಭ ಸಿಗುತ್ತೆ ಈ ಮನೆಮದ್ದಿಂದ ಅಂತ. ಇದೊಂದು ಅದ್ಭುತವಾದ ಫೇಸ್ ಪ್ಯಾಕ್ ಸ್ನೇಹಿತರೆ. ಇದರಿಂದ ಕಂಪ್ಲೀಟಾಗಿ ನಿಮ್ಮ ಸ್ಕಿನ್ನು ಬೆಳ್ಳಗಾಗತ್ತೆ. ಏನಾದರೂ ಸ್ವಲ್ಪ ಕಪ್ಪಗಿದ್ದೀವಿ, ಇನ್ನೊಂದು ಸ್ವಲ್ಪ ಬೆಳ್ಳಗಾಗಬೇಕು ಅಂತ ಆಸೆ ಪಡೋರು ಇದನ್ನು ಬಳಸಿದ್ರೆ ನಿಮ್ಮ ಸ್ಕಿನ್ನಲ್ಲಿ ತುಂಬ ಒಳ್ಳೆ ಗ್ಲೋ ಬರುತ್ತೆ, ನಿಮ್ಮ ಸ್ಕಿನ್ನು ವೈಟ್ ಆಗುತ್ತೆ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಕುಂಬಳಕಾಯಿ ಅಂತೂ ಎಲ್ರಿಗೂ ಗೊತ್ತೇ ಇರುತ್ತೆ. ನಾವು ಇದರಿಂದ ಪಲ್ಯ ಎಲ್ಲ ಮಾಡಿ ಸೇವಿಸ್ತಾನೆ ಇರ್ತೀವಿ. ಇದರಲ್ಲಿ ಇರುವಂತಹ ಉತ್ತಮವಾದ ಪೋಷಕಾಂಶಗಳು ನಮ್ಮ ಸ್ಕಿನ್ನಿನ ಆರೋಗ್ಯವನ್ನು ಕಾಪಾಡುತ್ತೆ. ಇದರಲ್ಲಿ ಇರುವಂಥ ಎಂಜಿಮಾ, ಆಲ್ಫಾ ಹೈಡ್ರೋಕ್ಸಿ, ವಿಟಮಿನ್ ಎ, ವಿಟಮಿನ್ ಸಿ ನಮ್ಮ ಸ್ಕಿನ್ನನ್ನು ವೈಟ್ ಮಾಡುತ್ತೆ, ಪಿಗ್ಮೆಂಟೇಷನ್ ರಿಮೂವ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇದ್ರ ಸಿಪ್ಪೆಯನ್ನು ತೆಗೆದುಬಿಟ್ಟು ಮತ್ತು ಒಳಗಡೆ ಬೀಜಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಚಿಕ್ಕದಾಗಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡಿದ ನಂತರ ಇದನ್ನು ನಾವು ಇಡ್ಲಿ ಎಲ್ಲ ಬೇಯಿಸ್ತೀವಲ್ಲ ಆ ರೀತಿ ಹಬೆಯಲ್ಲೇ ಬೇಯಿಸ್ಕೊಬೇಕು. ನೋಡಿ, ಈ ರೀತಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ನಂತರ ಅದರೊಳಗಡೆ ಕುಂಬಳಕಾಯಿ ಪೀಸನ್ನು ಹಾಕಿ ಅದನ್ನು ಬೇಯಿಸ್ಬಿಟ್ಟು ನೀರು ಹಾಕಬಾರ್ದು, ಹಾಗೆ ಬೇಯಿಸ್ಕೊಂಡು ಅದನ್ನು ನಂತರ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಒಂದು ಬೇರೆ ಬಟ್ಲಿಗೆ 2 ಚಮಚದಷ್ಟು ಕುಂಬಳಕಾಯಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾನು 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟಲ್ಲಿರುವಂತಹ ಉತ್ತಮವಾದ ಗುಣಗಳು ನಮ್ಮ ಸ್ಕಿನ್ನಲ್ಲಿರುವಂತಹ ರಿಂಕಲ್ಸನ್ನು ಮಾಯ ಮಾಡುತ್ತೆ, ಡೆಡ್ ಸ್ಕಿನ್ಸನ್ನು ರಿಮೂವ್ ಮಾಡುತ್ತೆ, ಜೊತೆಗೆ ಸ್ಕಿನ್ನನ್ನು ವೈಟ್ ಮಾಡುತ್ತೆ ಸ್ನೇಹಿತರೆ. ನಂತರ ನಾವು ನಿಂಬೆಹಣ್ಣನ್ನು ಈ ರೀತಿ ತುರಿಬೇಕು. ಈ ರೀತಿ ನಿಂಬೆಹಣ್ಣು ತುರ್ಕೊಳ್ತೀವಲ್ಲ, ಲೆಮನ್ ಜಸ್ಟನ್ನು ನಾವು 1/4 ಚಮಚದಷ್ಟು ಹಾಕ್ಕೊಬೇಕು. ನೋಡಿ, 1/4 ಚಮಚದಷ್ಟು ನಿಂಬೆಹಣ್ಣನ್ನು ಅದು ಸಿಪ್ಪೆಯನ್ನು ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ನಮ್ಮ ಸ್ಕಿನ್ನನ್ನು ವೈಟ್ ಮಾಡುತ್ತೆ ಸ್ನೇಹಿತರೆ. ಇದರಲ್ಲಿ ಉತ್ತಮವಾದ ವಿಟಮಿನ್ ಸಿ ಇರೋದ್ರಿಂದ ಸ್ಕಿನ್ನನ್ನು ತುಂಬ ಬೇಗ ವೈಟ್ ಮಾಡುತ್ತೆ. ಜೊತೆಗೆ 1-2 ಚಮಚದಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸ ಕೂಡ ಅಷ್ಟೇ ನಮ್ಮ ಸ್ಕಿನ್ನನ್ನು ನ್ಯಾಚುರಲಾಗಿ ವೈಟ್ ಮಾಡುತ್ತೆ, ನ್ಯಾಚುರಲಾಗಿ ಸ್ಕಿನ್ನನ್ನು ಬ್ಲೀಚ್ ಮಾಡುತ್ತೆ. ಜೊತೆಗೆ ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ಇದ್ದರೆ ರಿಮೂವ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ನಂತರ ನಾನು ಇದಕ್ಕೆ 1/2 ಚಮಚದಷ್ಟು ಬಾದಾಮ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಕೊಬ್ಬರಿ ಎಣ್ಣೆ ಕೂಡ ಹಾಕ್ಕೋಬಹುದು. ನಿಮ್ದೇನಾದರೂ ಆಯಿಲಿ ಸ್ಕಿನ್ ಆಗಿದ್ದರೆ ಆಯಿಲನ್ನು ಹಾಕ್ಕೊಳ್ಬೇಡಿ, ಯಾವ ಆಯಿಲನ್ನು ಹಾಕ್ಕೊಬೇಡಿ, ಸ್ಕಿಪ್ ಮಾಡಿಬಿಡಿ. ನಿಮ್ದೇನಾದರೂ ಡ್ರೈ ಸ್ಕಿನ್ ಆಗಿದ್ದರೆ ಅಥವಾ ಚಳಿಗಾಲ ಆಗಿದ್ದರೆ ಅಂಥ ಟೈಮಲ್ಲಿ ಸ್ಕಿನ್ನು ತುಂಬ ಹೊಡ್ಕೊಳ್ಳುತ್ತಲ್ವ, ಅಂಥ ಟೈಮಲ್ಲಿ ನೀವು ಇದಕ್ಕೆ ಬಾದಾಮ್ ಆಯಿಲು ಅಥವಾ ಕೋಕೋನಟ್ ಆಯಿಲ್ನ ಮಿಕ್ಸ್ ಮಾಡ್ಕೋಬಹುದು, ಅಥವಾ ಆಲಿವ್ ಆಯಿಲ್ನ ಕೂಡ ಮಿಕ್ಸ್ ಮಾಡ್ಕೋಬಹುದು. ಜಾಸ್ತಿ ಬೇಡ, 1/2 ಚಮಚದಷ್ಟು ಹಾಕ್ಕೊಂಡ್ರೆ ಸಾಕು. ನಂತರ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಏನಾದರೂ ಅದು ತೆಳ್ಳಗಾಯಿತು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಓಟ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ನೀವು ಪೌಡರ್ ಮಾಡಿ ಅಕ್ಕಿ ಹಿಟ್ಟು ಬದಲು ಓಟ್ಸ್ ಪೌಡರನ್ನು ಕೂಡ ಯೂಸ್ ಮಾಡ್ಬೋದು. ಓಟ್ಸ್ ಪೌಡರ್ ಇಲ್ಲ ಅಂದರೆ ಅಕ್ಕಿ ಹಿಟ್ಟನ್ನು ಬಳಸ್ಬೋದು. ನೋಡಿ, ಈಗ ಕುಂಬಳಕಾಯಿಯ ಫೇಸ್ ಪ್ಯಾಕ್ ರೆಡಿಯಾಗಿದೆ. ಈ ಫೇಸ್ ಪ್ಯಾಕಿಂದ ನಿಮ್ಮ ಫುಲ್ ಬಾಡಿ ವೈಟ್ ಆಗುತ್ತೆ. ನೀವು ನಿಮ್ಮ ಫುಲ್ ಬಾಡಿಗೆ ಅಪ್ಲೈ ಮಾಡಿ ಮಸಾಜ್ ಮಾಡಿ ನಂತರ ಡ್ರೈ ಆಗೋವರೆಗೂ ಹಾಗೆ ಬಿಟ್ಟು ನಂತರ ತಣ್ಣೀರಿನಿಂದ ವಾಶ್ ಮಾಡಬೇಕು. ಅಥವಾ ನೀವು ಇದನ್ನು ನಿಮ್ಮ ಮುಖಕ್ಕೆ, ಕುತ್ತಿಗೆಯ ಭಾಗಕ್ಕೆ, ಕೈಗಳ ಭಾಗಕ್ಕೆ ಅಪ್ಲೈ ಮಾಡ್ಕೋಬಹುದು. ನೀವು ಮುಖಕ್ಕೆ ಅಪ್ಲೈ ಮಾಡಿ ಅದು ಡ್ರೈ ಆಗೋವರೆಗೂ ಹಾಗೆ ಬಿಟ್ಟು ನಂತರ ಮಸಾಜ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಸಾಜ್ ಮಾಡಿ ನಂತರ ತಣ್ಣೀರಿನಿಂದ ವಾಶ್ ಮಾಡ್ಕೊಳ್ಳಿ. ನಂತರ ಸೋಪನ್ನು ಬಳಸಬಾರ್ದು. ಇದರಿಂದ ನಿಮ್ಮ ಸ್ಕಿನ್ನು ತುಂಬ ವೈಟ್ ಆಗುತ್ತೆ, ಸಾಫ್ಟ್ ಆಗುತ್ತೆ ಸ್ನೇಹಿತರೆ. ಜೊತೆಗೆ ಪಿಗ್ಮೆಂಟೇಷನ್ ಇರೋರಿಗೆ ಇದು 100% ವರ್ಕ್ ಆಗುತ್ತೆ. ನಿಮಗೇನಾದರೂ ಪಿಗ್ಮೆಂಟೇಷನ್ ಇದ್ದರೆ ಅಥವಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಲಿ ಯಾರಿಗಾದರೂ ಪಿಗ್ಮೆಂಟೇಷನ್ ಇದ್ದರೆ ಈ ಒಂದು ವಿಡಿಯೋನ ಅವ್ರಿಗೆ ಸಜೆಸ್ಟ್ ಮಾಡಿ. ಯಾಕೆಂದರೆ ಇದರಿಂದ ಖಂಡಿತವಾಗ್ಲೂ ಅವರ ಪಿಗ್ಮೆಂಟೇಷನ್ ರಿಮೂವ್ ಆಗುತ್ತೆ ಸ್ನೇಹಿತರೆ. ಇದನ್ನು ನೀವು ಒಂದ್ಸಲ ರೆಡಿ ಮಾಡಿದ್ರೆ 5 ದಿನದವರೆಗೂ ಫ್ರಿಜ್ಜಲ್ಲಿ ನೀವು ಇದನ್ನು ಸ್ಟೋರ್ ಮಾಡಿ ಪ್ರತಿನಿತ್ಯ ಇದನ್ನು ಬಳಸಬಹುದು. ಜೊತೆಗೆ ಇದನ್ನು ಎಲ್ಲ ವಯಸ್ಸಿನವರು ಕೂಡ ಬಳಸ್ಬೋದು. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಬರೋದಿಲ್ಲ ಸ್ನೇಹಿತರೆ. ಜೊತೆಗೆ ಮದುವೆ ಆಗ್ತಿರೋ ಹೆಣ್ಮಕ್ಳಿಗೆ ಇದು ಒಂದು ಅದ್ಭುತವಾದ ಮನೆಮದ್ದು ಅನ್ಬೋದು. ಫುಲ್ ಬಾಡಿ ವೈಟ್ ಆಗೋದಕ್ಕೆ, ಫುಲ್ ಬಾಡಿ ಗ್ಲೋ ಬರೋದಕ್ಕೆ ನೀವು ಇದನ್ನು ಬಳಸಿದ್ರೆ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಬರುತ್ತೆ.
ಜೊತೆಗೆ ಪಿಗ್ಮೆಂಟೇಷನ್ ಇರೋರಿಗೆ ಪಿಂಪಲ್ಸ್, ಮಾರ್ಕ್ಸು ಮತ್ತು ರಿಂಕಲ್ಸ್ ಬರ್ತಾ ಇದೆ, ಈಗಾಗಲೇ ರಿಂಕಲ್ಸ್ ಶುರುವಾಗಿದೆ ಅನ್ನೋರು ಕೂಡ ಇದನ್ನು ಬಳಸಿದ್ರೆ ರಿಂಕಲ್ಸ್ ಕೂಡ ಮಾಯ ಆಗುತ್ತೆ. ಜೊತೆಗೆ ತುಂಬ ಜನಕ್ಕೆ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ತುಂಬ ಹೆವಿ ಇರುತ್ತೆ ಮತ್ತು ಸ್ಕಿನ್ನು ತುಂಬ ಡ್ಯಾಮೇಜ್ ಆಗಿರುತ್ತೆ, ಅಂಥವರು ಕೂಡ ಇದನ್ನು ಬಳಸ್ಬಹುದು ಸ್ನೇಹಿತರೆ. ಟ್ರೈ ಮಾಡಿ ನಂತರ ರಿಸಲ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಇದನ್ನು ಪ್ರತಿನಿತ್ಯ ಬಳಸಬಹುದು ಸ್ನೇಹಿತರೆ. ನಿಮ್ಮ ಸ್ಕಿನ್ನು ತುಂಬ ಗ್ಲೋ ಬಂದಿದೆ, ಸ್ಕಿನ್ನಲ್ಲಿ ಚೇಂಜಸ್ ಆಗಿದೆ ಅಂದಮೇಲೆ ನೀವು ಇದನ್ನು ಬೇಕಿದ್ರೆ ವಾರದಲ್ಲಿ 2 ಅಥವಾ 3 ದಿನ ಬೇಕಿದ್ರೂ ಬಳಸ್ಬೋದು. ಮತ್ತ್ಯಾಕೆ ತಡ, ಈ ಮನೆಮದ್ದನ್ನು ಟ್ರೈ ಮಾಡಿ ನಂತರ ರಿಸಲ್ಟ್ ಏನು ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಸ್ನೇಹಿತರೆ, ಫ್ರೀ ಇದ್ದಾಗ ನೋಡ್ತಾ ಇರಿ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.